ಹಾಯ್ ಫ್ರೆಂಡ್ಸ್, ನೀವು ರೆಕಾರ್ಡ್ ಮಾಡಿರುವಂಥ ಆಡಿಯೋನೇ ಆಗಿರ್ಬೋದು ಅಥವಾ ನೀವು ಡೌನ್ಲೋಡ್ ಮಾಡ್ಕೊಂಡಿರುವಂಥ ಮ್ಯೂಸಿಕ್ ಅಥವಾ ಸಾಂಗ್ಸ್ ಆಗಿರ್ಬೋದು, ಯಾವುದನ್ನಾದರೂ ಕೂಡ ನೀವು ಈಸಿಯಾಗಿ ಟ್ರಿಮ್ ಮಾಡ್ಕೊಳ್ಬೋದು, ಕಟ್ ಮಾಡ್ಕೊಳ್ಬೋದು. ಆಡಿಯೋ ಎಡಿಟರ್ ಅಂತ ಒಂದು ಆ್ಯಪ್ ಇದೆ ಆಯಿತಾ. ಆ ಒಂದು ಆ್ಯಪಲ್ಲಿ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಸ್ಟಾರ್ಟಿಂಗಲ್ಲಿ ಕಟ್ ಮಾಡಬೇಕು ಅಂತಂದರೂ ಕಟ್ ಮಾಡ್ಬೋದು, ಎಂಡಿಂಗಲ್ಲಿ ಕಟ್ ಮಾಡಬೇಕು ಅಂತಂದರೂ ಕಟ್ ಮಾಡ್ಕೊಳ್ಬೋದು, ಹಾಗೆ ಮಿಡ್ಲಲ್ಲಿ ಕಟ್ ಮಾಡಬೇಕು ಅಂತಂದರೂ ಕೂಡ ಕಟ್ಟನ್ನು ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಕಟ್ ಮಾಡಿ ಆಡಿಯೋವನ್ನು ಎಡಿಟಿಂಗ್ ಮಾಡೋದು ಅಂತ ನೋಡೋಣ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಈಗ ಬನ್ನಿ ಯಾವ ರೀತಿಯಾಗಿ ಎಡಿಟಿಂಗ್ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಮೊದಲು ಆಡಿಯೋ ಎಡಿಟರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಫಸ್ಟಲ್ಲಿ ಒಂದು ಬಾಕ್ಸಲ್ಲಿ ಟ್ರಿಮ್ ಅಂತ ಇದೆ, ಕತ್ರಿ ಚಿತ್ರ ಕಾಣಿಸ್ತಿದೆಯಲ್ವ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಆಡಿಯೋ ಅಂತ ಬರುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಇರುವಂಥ ಎಲ್ಲ ಆಡಿಯೋಗಳು ಕೂಡ ಇಲ್ಲಿ ಬರ್ತವೆ ಆಯಿತಾ. ನಿಮಗೆ ನೀವು ಯಾವ ಆಡಿಯೋವನ್ನು ಅಥವಾ ಯಾವ ಸಾಂಗ್ಸನ್ನು ಕಟ್ ಮಾಡಬೇಕು ಅಂತ ಇದ್ದೀರಾ, ಆ ಒಂದು ಸಾಂಗ್ ಅಥವಾ ಆಡಿಯೋವನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಫ್ರೆಂಡ್ಸ್, ಈಗ ನೀವು ಆಡಿಯೋವನ್ನು ಕಟ್ ಮಾಡಬೇಕು ಆಯಿತಾ. ಈಗ ನೀವು ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಆಡಿಯೋವನ್ನು ಕಟ್ ಮಾಡಬೇಕು ಅಂತಂದರೆ, ಸಾಂಗನ್ನು ಕಟ್ ಮಾಡಬೇಕು ಅಂತಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಟ್ರಿಮ್ ಅಂತ ಇದೆ ನೋಡಿ, ಟ್ರಿಮ್ ಮೇಗಡೆ ಕ್ಲಿಕ್ ಮಾಡಬೇಕು ಆಯಿತಾ. ಟ್ರಿಮ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇರುತ್ತೆ. ಈಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಎರೋ ಮಾರ್ಕ್ ಥರ ಇದೆ ನೋಡಿ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ನೀವು ಎಷ್ಟು ಆಡಿಯೋವನ್ನು ಸ್ಟಾರ್ಟಿಂಗಲ್ಲಿ ಕಟ್ ಮಾಡಬೇಕು ಅಂತಿದ್ರೆ ಅದರಿಂದ ಈ ಕಡೆ ರೈಟ್ ಸೈಡ್ಗೆ ತಗೊಂಡು ಬರಬೇಕು ಆಯಿತಾ. ರೈಟ್ ಸೈಡ್ಗೆ ತಂದಾಗ ನೀವು ಎಷ್ಟು ಕಟ್ ಮಾಡಬೇಕು ಅಂತಿದ್ರೆ ಅಷ್ಟಕ್ಕೆ ತಂದು, ನಂತರ ಎಂಡಿಂಗಲ್ಲಿ ಎಷ್ಟು ಕಟ್ ಮಾಡಬೇಕು ಅಂತಿದ್ರೆ ಅಲ್ಲಿ ಒಂದು ಎಂಡಿಂಗಲ್ಲಿ ಒಂದು ಮಾರ್ಕ್ ಇದೆ ನೋಡಿ ಆಕಾಶ್ ಕಲರಲ್ಲಿ, ಅದನ್ನು ಈ ಕಡೆ ತನ್ನಿ ಆಯಿತಾ, ರೈಟಿಂದ ಲೆಫ್ಟಿಗೆ. ನೀವು ಸ್ಟಾರ್ಟಿಂಗಲ್ಲಿ ಕಟ್ ಮಾಡಬೇಕು ಅಂತಂದರೆ ಲೆಫ್ಟಿಂದ ರೈಟಿಗೆ ತರಬೇಕು. ನೀವು ಎಂಡಿಂಗಲ್ಲಿ ಕಟ್ ಮಾಡಬೇಕು ಅಂತಂದರೆ ರೈಟಿಂದ ಲೆಫ್ಟಿಗೆ ತರಬೇಕು. ಈಗ ನಾನು ತಂದಿದ್ದೀನಲ್ವ, ಇಲ್ಲಿ ಈಗ ನಿಮಗೆ ಡಾರ್ಕಾಗಿ ಆಕಾಶ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಅದು ಪ್ಲೇ ಆಗುವಂಥ ಆಡಿಯೋ ಆಯಿತಾ. ಈಗ ನೀವು ಸೇವ್ ಮಾಡಿದರೆ ಈಗ ಎಲ್ಲಿ ಎಷ್ಟು ಡಾರ್ಕಾಗಿ ಆಕಾಶ್ ಕಲರ್ ಕಾಣಿಸ್ತಾ ಇದೆ ಅದಷ್ಟು ಕೂಡ ನಿಮಗೆ ಪ್ಲೇ ಆಗುತ್ತೆ. ಹಾಗೆ ಡಾರ್ಕಿಂದ ಲೈಟಾಗಿ ಕಾಣಿಸ್ತಾ ಇದೆ ನೋಡಿ, ಲೆಫ್ಟ್ ಸೈಡಲ್ಲಿ ಮತ್ತು ರೈಟ್ ಸೈಡಲ್ಲಿ ಲೈಟಾಗಿ ಕಾಣಿಸ್ತಾ ಇದೆ ಬ್ಲ್ಯಾಕ್ ಕಲರಲ್ಲಿ, ಅದು ನಿಮಗೆ ಸಿಗಲ್ಲ ಆಯಿತಾ, ಅದು ರಿಮೂವ್ ಆಗುತ್ತೆ. ಯಾಕೆ ರಿಮೂವ್ ಆಗುತ್ತೆ ಅಂತಂದರೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೇವಲ್ವಾ. ಸೊ ನೀವು ಈಗ ಮಿಡ್ಲಲ್ಲಿ ಕಟ್ ಮಾಡಬೇಕು ಅಂತಂದರೆ, ಯಾವುದೇ ಸಾಂಗನ್ನು ನಮಗೆ ಸ್ಟಾರ್ಟಿಂಗು ಬೇಡ ಎಂಡಿಂಗಲ್ಲೂ ಬೇಡ, ಮಿಡ್ಲಲ್ಲಿ ಇರುವಂಥ ಸಾಂಗ್ ಕಟ್ ಮಾಡಬೇಕು ಅಂತಂದರೆ ಇಲ್ಲಿ ಟ್ರಿಮ್ ಮಿಡಲ್ ಅಂತ ಇದೆ ನೋಡಿ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಈಗ ನೋಡಿ ಸ್ಟಾರ್ಟಿಂಗಲ್ಲೂ ಡಾರ್ಕಾಗಿ ಆಕಾಶ್ ಕಲರ್ ಇದೆ, ಹಾಗೆ ಎಂಡಿಂಗಲ್ಲೂ ಡಾರ್ಕಾಗಿ ಆಕಾಶ್ ಕಲರ್ ಇದೆ. ಅವೆರಡೂ ಕೂಡ ನಿಮಗೆ ಸಾಂಗ್ ಸಿಗುತ್ತೆ. ಈಗ ಮಿಡ್ಲಲ್ಲಿ ಇರುವಂಥ ಯಾವ ಪ್ಲೇಸಲ್ಲಿ ನಿಮಗೆ ಸಾಂಗ್ ಬೇಡ ಅಲ್ವಾ, ಆ ಸಾಂಗನ್ನು ಕಟ್ ಮಾಡಬೇಕು ಅಂತಂದರೆ ಇಲ್ಲಿ ಎರೋ ಮಾರ್ಕ್ ಇದೆ ನೋಡಿ, ಅದನ್ನು ಎಲ್ಲಿ ನಿಮಗೆ ಬೇಡ ಅಲ್ಲಿ ತೊಗೊಂಡು ಬಂದು ಇಡಿ ಆಯಿತಾ. ಈಗ ಸ್ಟಾರ್ಟಿಂಗಿಂದ ಈ ಕಡೆ ನಿಮಗೆ ಎಲ್ಲಿ ಬೇಕು ಅಲ್ಲಿ ತಗೊಂಡು ಬಂದು ಇರಬೇಕಾಯ್ತಾ. ಇಲ್ಲಿ ಈಗ ಆಕಾಶ್ ಕಲರಲ್ಲಿ ಇರೋದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ ಸೇವ್ ಮಾಡಿದಾಗ. ಇಲ್ಲಿ ನಿಮಗೆ ಆಕಾಶ್ ಕಲರ್ ಮಿಡ್ಲಲ್ಲಿ ಬ್ಲ್ಯಾಕ್ ಇದೆಯಲ್ವ ಸ್ವಲ್ಪ, ಅಲ್ಲಿ ಯಾವ ಸಾಂಗ್ ಇರುತ್ತೆ ಅದು ನಿಮಗೆ ಸಿಗಲ್ಲ ಆಯಿತಾ. ನಿಮಗೆ ಇದು ಪ್ಲೇ ಕೂಡ ಆಗ್ತಾ ಇರುತ್ತೆ, ಸಾಂಗ್ ಏನಿದೆ ಅದು ನಿಮಗೆ ಪ್ಲೇ ಕೂಡ ಆಗ್ತಾ ಇರುತ್ತೆ. ನಾನು ಈಗ ವೀಡಿಯೋನ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಪ್ಲೇ ಮಾಡ್ತಾ ಇಲ್ಲ ಆಯಿತಾ, ಅಂತಂದರೆ ಕಾಪಿರೈಟ್ ಕ್ಲೈಮ್ ಬಂದುಬಿಡುತ್ತೆ ನನ್ನ ಈ ವಿಡಿಯೋಗೆ, ನಾನು ಏನಾದರೂ ಸಾಂಗನ್ನು ಪ್ಲೇ ಮಾಡಿದರೆ. ಅದರಿಂದ ನೀವು ಸಾಂಗನ್ನು ಪ್ಲೇ ಮಾಡಿಕೊಂಡೆ ನೀವು ಈ ಒಂದು ಆಡಿಯೋವನ್ನು ಎಡಿಟನ್ನು ಮಾಡ್ಕೊಳ್ಬೋದು ಆಯಿತಾ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಆಡಿಯೋವನ್ನು ಸಾಂಗನ್ನು ಕಟ್ ಮಾಡೋದನ್ನು ಎಡಿಟಿಂಗ್ ಮಾಡೋದು ಅಂತ, ಟ್ರಿಮ್ ಮಾಡೋದನ್ನು. ಈಗ ಎಡಿಟಿಂಗ್ ಆದಮೇಲೆ ಆಡಿಯೋನ ಸೇವ್ ಮಾಡಬೇಕಲ್ವ, ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ಸೇವ್ ಅಂತ ಇದೆ, ಸೇವ್ ಮೇಗಡೆ ಕ್ಲಿಕ್ ಮಾಡಿ. ಸೇವ್ ಮೇಗಡೆ ಕ್ಲಿಕ್ ಮಾಡಿದಾಗ ಸೇವಿಂಗ್ ಆಡಿಯೋ ಅಂತ ಬರುತ್ತೆ, ನಂತರ ಸೇವ್ ಆಗುತ್ತೆ, ಆಡಿಯೋ ಸೇವ್ಡ್ ಅಂತ ಬರುತ್ತೆ. ಈಗ ಆ ಆಡಿಯೋ ಮೇಗಡೆ ಕ್ಲಿಕ್ ಮಾಡಿದರೆ ನೀವು ಯಾವ ರೀತಿಯಾಗಿ ಎಡಿಟ್ ಮಾಡಿದ್ದೀರಾ ಅದೇ ರೀತಿಯಾಗಿ ಸಾಂಗ್ ಪ್ಲೇ ಆಗುತ್ತೆ ಆಯಿತಾ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತದಲ್ವ ಯಾವ ರೀತಿಯಾಗಿ ಎಡಿಟಿಂಗನ್ನು ಮಾಡೋದು ಅಂತ. ನಿಮಗೆ ಒಂದು ವೀಡಿಯೋದ ಮೇಗಡೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಈ ಒಂದು ಆ್ಯಪ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಪ್ಲೇಸ್ಟೋರಲ್ಲಿ ವಿಡಿಯೋ ಎಡಿಟರ್ ಅಂತ ಸರ್ಚ್ ಮಾಡಿದರೂ ಕೂಡ ಸಿಗುತ್ತೆ ಆಯಿತಾ. ಇದು ನಿಮಗೆ ಪೂರ್ತಿ ಫ್ರೀ ಆಗಿರುತ್ತೆ, ಯಾವುದೇ ಅಮೌಂಟನ್ನು ಕೊಡಬೇಕಂತ ಇರೋದಿಲ್ಲ, ಫ್ರೀಯಾಗಿ ನೀವು ಇದನ್ನು ಯೂಸನ್ನು ಮಾಡ್ಕೊಳ್ಬೋದು ಆಯಿತಾ. ಈ ಒಂದು ಆ್ಯಪ್ ಮೇಗಡೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಮುಂದಿನ ವೀಡಿಯೋ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.